ಮೂಡ ಅಕ್ರಮದಲ್ಲಿ ಸಚಿವ ಭೈರತಿ ಸುರೇಶ್ ಕಿಂಗ್ ಪಿನ್. ಮೂಡ ಸಭೆ ನಡೆಸಿ 50 ನಿವೇಶನ ವಾಪಸ್ ಪಡಿತೇವೆ ಎಂದರು. ಆದರೆ ಇದುವರೆಗೂ ಯಾವುದೇ ನಿವೇಶನ ವಾಪಸ್ ಪಡೀಲಿಲ್ಲ, ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲಿಲ್ಲ ಅಂಥೇಳಿ ರಘು ಕೌಟಿಲ್ಯ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಾಯಕ ರಘು ಕೌಟಿಲ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭೈರತಿ ಸುರೇಶ್ ಅಕ್ರಮದಲ್ಲಿ ಭಾಗಿ ಬಗ್ಗೆ ಸಿಎಂ ತನಿಖೆಗೆ ನೀಡ್ತಾ ಇಲ್ಲ, ಕೇವಲ 14 ಸೈಟ್ಗಳ ಬಗ್ಗೆ ಮಾತ್ರ ಚರ್ಚೆ ಆಗ್ತಾ ಇದೆ. ಅಕ್ರಮವಾಗಿರುವ 16,000 ಸೈಟ್ಗಳ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ಕಳೆದ 30 ವರ್ಷದಿಂದ ಯಾವುದೇ ನಿವೇಶನ ಹಂಚಿಕೆ ಮಾಡಲಾಗಿಲ್ಲ. ರಾಜಕಾರಣಿಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಸೈಟ್ ಪಡೆದಿದ್ದಾರೆ. ಸಿಎಂ ಈಗಲಾದರೂ ತಮಗೆ ನೀಡಿರುವ 14 ಸೈಟ್ ವಾಪಸ್ ನೀಡಲಿ, ನ್ಯಾಯಯುತವಾಗಿ ತನಿಖೆ ಮುಗಿದ ಬಳಿಕ ಬೇಕಿದ್ರೆ ಪಡೀರಿ ಅಂತ ಮೈಸೂರಿನ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಾಯಕ ರಘು ಕೌಟಿಲ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೂಡ ಅಕ್ರಮದಲ್ಲಿ ಸಚಿವ ಭೈರತಿ ಸುರೇಶ್ ಕಿಂಗ್ ಪಿನ್ ಆಗಿದ್ದಾರೆ. ಮೂಡ ಸಭೆ ನಡೆಸಿ 50 ನಿವೇಶನ ವಾಪಸ್ ಪಡಿತೇವೆ ಎಂದರು. ಆದರೆ ಇದುವರೆಗೂ ಕೂಡ ಯಾವುದೇ ನಿವೇಶನವನ್ನು ವಾಪಸ್ ಪಡಿಲಿಲ್ಲ, ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗಲಿಲ್ಲ ಅಂಥೇಳಿ ಮೈಸೂರಿನ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಾಯಕ ರಘು ಕೌಟಿಲ್ಯ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಭೈರತಿ ಸುರೇಶ್ ಅಕ್ರಮದಲ್ಲಿ ಭಾಗಿ ಬಗ್ಗೆ ಸಿಎಂ ತನಿಖೆಗೆ ನೀಡ್ತಾ ಇಲ್ಲ, ಕೇವಲ 14 ಸೈಟ್ಗಳ ಬಗ್ಗೆ ಮಾತ್ರ ಚರ್ಚೆ ಆಗ್ತಾ ಇದೆ. ಅಕ್ರಮವಾಗಿರುವ 14,000 ಸೈಟ್ಗಳ ಬಗ್ಗೆ ಯಾರು ಚರ್ಚಿಸ್ತಾ ಇಲ್ಲ. ಕಳೆದ 30 ವರ್ಷದಿಂದ ಯಾವುದೇ ನಿವೇಶನ ಹಂಚಿಕೆ ಮಾಡಲಾಗಿಲ್ಲ. ರಾಜಕಾರಣಿಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಸೈಟ್ ಪಡೆದಿದ್ದಾರೆ. ಸಿಎಂ ಈಗಲಾದರೂ ತಮಗೆ ನೀಡಿರುವ 14 ಸೈಟ್ ವಾಪಸ್ ನೀಡಲಿ, ನ್ಯಾಯಯುತವಾಗಿ ತನಿಖೆ ಮುಗಿದ ಬಳಿಕ ಬೇಕಿದ್ರೆ ಪಡೀರಿ ಅಂತ ಮೈಸೂರಿನ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಾಯಕ ರಘು ಕೌಟಿಲ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾನೇನೇನು ಮಾತನಾಡಿದ್ದೀನಿ ಹೆಚ್ಚು ಕಡಿಮೆ ತಮ್ಗೆ ಇದಾಗಲಿ ಅಂತ ಕೊಟ್ಟಿದ್ದೀನಿ. ಈ ದೃಷ್ಟಿಯಲ್ಲಿ ಇವತ್ತು ಭೈರತಿ ಸುರೇಶ್ ಈಸ್ ದ ಕಿಂಗ್ ಪಿನ್. ಹೆಲಿಕಾಪ್ಟರ್ ಬತ್ತಿಯಲ್ಲಪ್ಪ ಸ್ವಾಮಿ, ಏನು ಪ್ರೆಸ್ ಮೀಟ್ ಮಾಡಿದ್ದು ಪೋಸ್ಟ್ ಕೊಟ್ಕೊಂಡು ಎಲ್ಲ ನಿವೇಶನಗಳು ರದ್ದು ಅಂದೆ. ಎಲ್ಲಪ್ಪ ರದ್ದಾಗಿರೋದು ಹೇಳಿದ್ರೋ ಇಲ್ವಾ? ಎಲ್ಲಿ ರದ್ದಾಗಿದೆ? ಒಬ್ಬ ಅಧಿಕಾರಿಗೆ ಒಂದು ನೋಟಿಸ್ ಕೊಡಕ್ಕಾಗಿಲ್ಲ. ಈ ಸರ್ಕಾರಕ್ಕೆ ನೋಟಿಸ್ ಕೊಡಕ್ಕಾಗಿಲ್ಲ. ಯಾವ ತನಿಖೆ? ಎಲ್ಲಿ? ಅದು ಯಾರೋ ವೆಂಕಟಾಚಲಪತಿ IAS ಆಫೀಸರು, ಪ್ರಮೋಟಿ ಆಫೀಸರು, ಡೈರೆಕ್ಟ್ IAS ಅಲ್ಲ. ಆ ಪಾಪ ದೇಸಾಯಿ ಅವ್ರಿಗೆ ಇನ್ನೂ ಬೇಚ್ ಕೊಟ್ಟವ್ರ, ಕುರ್ಚಿ ಕೊಟ್ಟವ್ರ ಗೊತ್ತಿಲ್ಲ ಆಯೋಗಕ್ಕೆ. ಬಹಳ ಜನ ಮಾಧ್ಯಮದವರು ತನಿಖಾ ಆಯೋಗ ಅಲ್ಲ, ವರದಿ ಕೊಡಕ್ಕೆ 6 ತಿಂಗಳಂತಾರೆ, ಇನ್ನು 6 ತಿಂಗಳಂತಾರೆ, ಇನ್ನೊಂದು 6 ತಿಂಗಳಿಗೆ ಹೋದ್ರೆ ಮುಗ್ದೇ ಹೋಯ್ತು. ಎಲ್ಲಿಗೆ ವರದಿ ಕೊಟ್ಟಾರೋ? ಅಂಗೈ ಉಂಡಿಗೆ ಕನ್ನಡಿ ಬೇಕಂತ ಇಷ್ಟೊಂದು ಡಾಕ್ಯುಮೆಂಟ್ಗಳು ಜನಗಳ ಹತ್ರ ಹರಿದಾಡ್ತಾ ಇದೆ. ನಿಮಗೆ ತನಿಖೆ ಮಾಡಿಸುವಂತ ಇದಿಲ್ಲ. ಇದರಲ್ಲಿ ಭೈರತಿ ಸುರೇಶ್ ಇದರಲ್ಲಿ ರಕ್ಷಣೆ ಪಡಿಬೇಕು. ಭೈರತಿ ಸುರೇಶ್ ರಕ್ಷಣೆಗಾಗಿ ಇವತ್ತು ಮುಖ್ಯಮಂತ್ರಿಗಳನ್ನ ಬಲಿ ತೆಗೆದುಕೊಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಇಲ್ದೇ ಮುಖ್ಯಮಂತ್ರಿಗಳು ಯಾವತ್ತೋ ಇದನ್ನು ಕೊಟ್ಬಿಡ್ತೀಯ ತನಿಖೆ ಮಾಡಿಸ್ತಿದ್ರೋ ಏನೋ ಗೊತ್ತಿಲ್ಲ. ನನ್ನ ಪ್ರಕಾರ ಹೇಳಿದ್ರಲ್ಲ, ತನಿಖೆ 5,000 ನಿವೇಶನ ರದ್ದು, ಎಲ್ಲಾನು ಎಲ್ಲಿ ರದ್ದು ಮಾಡಿದಿ ಮಿಸ್ಟರ್ ಭೈರತಿ ಸುರೇಶ್? ಎಲ್ಲಪ್ಪ ರದ್ದು ಮಾಡಿದ್ಯಾ? ಇಂಥ ಭೂಮಾಫಿಯಾ ಸಚಿವರುಗಳನ್ನ ಈ ಸಚಿವರ ಸಂಪುಟದಲ್ಲಿ ಇಟ್ಕೊಂಡಿದ್ದಾರಲ್ಲ, ಅದೇ ಇವತ್ತು ಸಿದ್ದರಾಮಯ್ಯನವರಿಗೆ ಮುಳ್ಳಾಗಿರ್ತಕ್ಕಂಥದ್ದು. ಸರ್, ಅದು ಎಷ್ಟರ ಮಟ್ಟಿಗಂದ್ರೆ ಜಿಲ್ಲಾಧಿಕಾರಿ ಇಸ್ ದ ಹೆಡ್, ಜಿಲ್ಲೆಗೆ ಹೆಡ್ಡು, ಸ್ವತಃ ಪ್ರಾಧಿಕಾರದ ಅಧ್ಯಕ್ಷರು ನಿಮ್ಮ ಹತ್ರ ಇದೆ, ಪತ್ರ ಬರೀತಾರೆ, ನೀನ್ ನಿಲ್ಸು, 50 ಕೊಡೋದು ನಿಯಮ ಪ್ರಕಾರ ಅಲ್ಲ, ಸ್ಟಾಪ್ ಅಂತಾರೆ. ಮೂಡ ಕಮಿಷನರ್ ಕ್ಯಾರೆ ಅನ್ನಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೆಡ್ ಅವರು ಸಬ್ ರಿಜಿಸ್ಟ್ರಾರ್ಗೆ ಲೆಟರ್ ಬರೀತಾರೆ ರಿಜಿಸ್ಟರ್ ಮಾಡಬೇಡ ಅಂತ. ಆ ಕನಿಷ್ಠ ಸಬ್ ರಿಜಿಸ್ಟ್ರಾರ್ ಆಫೀಸ್ ಕ್ಯಾರೆ ಅನ್ನಲ್ಲ, ರಿಜಿಸ್ಟರ್ ಮಾಡ್ತಾಳ ಅವಳು, ಯಾರು ಲೇಡಿ ಇರಬೇಕು. ಇಷ್ಟು ಧೈರ್ಯ ಒಬ್ಬ ಅಧಿಕಾರಿಗಳಿಗೆ ಬಂದಿದೆ ಎಂದರೆ ಅದರ ಹಿಂದೆ ಇರುವ ಶಕ್ತಿ ಯಾವುದು? ಆ ಶಕ್ತಿಯೇ ಭೈರತಿ ಸುರೇಶ್.